ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ BR ಗವಾಯಿ ಅವರ ಮೇಲೆ ಶೂ ಎಸೆದ ವಿಕೃತಿ ಮನಸ್ಸಿನ ವಕೀಲ ರಾಕೇಶ್ ಕಿಶೋರ್ ಅವರ ನಡೆಯನ್ನು ಖಂಡಿಸಿ ಕಲಬುರಗಿ ನಗರದ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಅಂತ ಹೋರಾಟ ಸಮಿತಿ ಶರಣಪ್ಪ ತಲ್ವಾರ್ ಕಲಬುರಗಿ ನಗರದಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 6ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ನಲ್ಲಿ 52ನೇ ಮುಖ್ಯ ನ್ಯಾಯಾಧೀಶ BR ಗವಾಯಿ ಅವರ ಮೇಲೆ ಶೂ ಎಸೆದು ಹಲ್ಲೆಗೆ ಯತ್ನಿಸಿದ ವಕೀಲನ ವಿರುದ್ಧ ನಗರದಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 6ನೇ ತಾರೀಕಿನ ಸೋಮವಾರ ದಿವಸ ನಮ್ಮ ಘನತೆವೆತ್ತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಏನು BR ಗವಾಯಿ ಏನು ಒಂದು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಒಬ್ಬರ ವಕೀಲರಾದಂಥ, ಅದರಲ್ಲಿ ಕನಿಷ್ಠ ಜ್ಞಾನ ಇರಲಾರ್ದಂಥ, ಒಂದು ಸಾಂವಿಧಾನಿಕವಾದಂಥ ಜ್ಞಾನ ಇಲ್ಲದೆ ಇವತ್ತಿನ ದಿವಸ ಅಂಥ ಒಂದು ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ನಮ್ಮ ಗವಾಯಿಯರ ಮೇಲೆ ಏನು ಕಿಶೋರ್ ಅನ್ನುವಂಥ ಒಬ್ಬ ವಕೀಲರು ಇವತ್ತು ಅಮಾನ್ಯವಾಗಿ ಶೂ ಎಸೆಯುವ ಮುಖಾಂತರ ಏನು ಕೃತ್ಯವನ್ನು ಮಾಡಿದಾರೋ ಅದು ಕೃತ್ಯವನ್ನು ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರು ಇವತ್ತು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ಏನು ಯಾವ ರೀತಿಯಾಗಿ ಈ ದೇಶದಲ್ಲಿ ಈ ಒಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಏನು ಘಟನೆಗಳು ಆಗ್ತಾ ಇದೆ ಅದನ್ನು ಕೂಡ ಒಂದು ಖಂಡಿಸುವ ಮುಖಾಂತರ ನಾವು ಈ ಒಂದು ಘಟನೆಯನ್ನು ಖಂಡಿಸಿ ಈಗಾಗಲೇ ಅವರು ಹೇಳ್ದಂಗೆ, ಶರಣಪ್ಪನವರು ಹೇಳ್ದಂಗೆ ಆ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಮತ್ತು ಆ ವ್ಯಕ್ತಿಯ ಸಂಪೂರ್ಣವಾದಂಥ ಏನು ವಕೀಲ ವೃತ್ತಿಯನ್ನು ಇವತ್ತಿನ ದಿವಸ ವಜಾಗೊಳಿಸುವ ಮುಖಾಂತರ ಮತ್ತೊಮ್ಮೆ ಇಂಥ ಘಟನೆಗಳು ಈ ದೇಶದಲ್ಲಿ ನಡೆಲಾರ್ದಂಗೆ ಕೇಂದ್ರ ಸರ್ಕಾರ ನಡೆದುಕೊಳ್ಬೇಕು ಅನ್ನುವಂಥ ಮಹತ್ವದ ವಿಚಾರಗಳನ್ನು ಇಟ್ಕೊಂಡು ನಾಳೆ ದಿವಸ ನಾವು ಬೆಳಗ್ಗೆ ಏನು ಸರ್ದಾರ್ ಪಟೇಲ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಮೆರವಣಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಸನ್ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುವ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತು ರಾಷ್ಟ್ರದಲ್ಲಿ ಆಗಿರ್ಬೋದು ನಮಗೆಲ್ಲ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಏನಿದೆ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ, ಆದ್ದರಿಂದಲೇ ಇವತ್ತಿನ ದಿವಸ ಸಮಾಜದಲ್ಲಿ ಸಾಮರಸ್ಯ, ಸಮಾನತೆ, ನಾವೆಲ್ಲರೂ ಭಾತೃತ್ವ ಅದರಿಂದ ನಾವು ಭಾಳ ಬದುಕ್ತಾ ಇದ್ದೀವಿ. ಇಂಥ ಯಾವುದೋ ಕಿಡಿಗೇಡಿಗಳು ಮಾಡುವಂಥ ಕೆಲಸದಿಂದ ಸಮಾಜದಲ್ಲಿ ಅಸಮತೋಲನ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಒಂದು ಘಟನೆಯನ್ನು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ನೋಡ್ರಿ, ಈಗ ತಾನೇ ಸುದ್ದಿವಂತಿಕೆಯಲ್ಲಿ ನಮ್ಮ ಚಿತ್ತಾಪುರ ತಾಲೂಕ ಮುತಗಾ ಗ್ರಾಮದಲ್ಲಿ ಕೆಲವು ಕಿಡಿಗೇಡಿಗಳು ಅಂಬಿಗರ ಚೌಡಯ್ಯನವರ ಮೂರ್ತಿಯ ಒಂದು ಕೈಯನ್ನು ಕಟ್ ಮಾಡುವ ಮುಖಾಂತರ ಮುಖಕ್ಕೆ ಮಸಿ ಬಳಿಯುವ ಮುಖಾಂತರ ಏನು ಆ ಶರಣರಿಗೆ ಅವಮಾನ ಮಾಡುವಂಥ ಒಂದು ಕೆಲಸ ಮಾಡಿದಾರೆ. ಅದನ್ನು ಕೂಡ ಖಂಡನೀಯ. ಅಂದರೆ ಒಟ್ಟಿನಲ್ಲಿ ಅವರಿಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಏನು ಇಂಥ ಶರಣರು, ಸಂತರು, ಸಮಾಜ ಸುಧಾರಕರ ಬಗ್ಗೆ ಇವತ್ತಿನ ದಿವಸ ಅವಮಾನೀಯವಾದಂಥ ಒಂದು ಕೃತ್ಯಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತಿನ ದಿವಸ ಹೋರಾಟ ಮಾಡುವ ಮುಖಾಂತರ ಆ ಒಂದು ವ್ಯವಸ್ಥೆಗೆ ಗೌರವ ತರುವ ನಿಟ್ಟಿನಲ್ಲಿ ಅವರಿಗೆ ರಕ್ಷಣೆ ನೀಡುವ ಮುಖಾಂತರ ಆ ಸಂವಿಧಾನಕ್ಕೆ ಕೂಡ ರಕ್ಷಣೆ ನೀಡುವ ಮುಖಾಂತರ ನಾವೆಲ್ಲರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಆದ್ದರಿಂದ ದಯವಿಟ್ಟು ನಮ್ಮ ಮಾಧ್ಯಮದ ಎಲ್ಲ ಬಂಧುಗಳು ಸಹಕಾರವನ್ನು ನೀಡಿ ನಾಳೆ ನಡೆಯುತ್ತಿರುವಂಥ ಒಂದು ಪ್ರತಿಭಟನೆಯಲ್ಲಿ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬುದ್ಧಿವಂತರು, ಪ್ರಗತಿಪರ ಚಿಂತಕರು, ದೇಶಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾರೆ. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರಿಗೆ ಇವತ್ತು ನೋವಾಗಿದೆ. ಒಬ್ಬ ಅಡ್ವೊಕೇಟ್ ಆಗಿ ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಆ ಥರ ಮಾಡ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ನೋವಾಗಿದೆ. ಅದಕ್ಕೆ ಇವತ್ತು ಕಲಬುರಗಿ ನಗರದಲ್ಲಿ ಕೂಡ ಎಲ್ಲ ವಿವಿಧ ಸಮಾಜದವರು ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಇಟ್ಟಿದ್ದೇವೆ. ಆ ವ್ಯಕ್ತಿಯನ್ನು
ಮೊದಲನೇದು ತಕ್ಷಣವಾಗಿ ಅವ್ರಿಗೆ ಬಂಧಿಸಬೇಕು. ಆ ಘಟನೆಗೆ ಅವರು ಬರ್ಲಿಕ್ಕೆ ಕಾರಣಭೂತರು ಹಿನ್ನೆಲೆ ಗಾಯಕರು ಯಾರು ಅದು ತನಿಖೆ ಆಗಬೇಕು ಅಂತಕ್ಕಂಥದ್ದು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಭಾರತ ಸರ್ಕಾರಕ್ಕೆ. ಮತ್ತು ಆ ವ್ಯಕ್ತಿಯನ್ನು ಈಗಾಗಲೇ ಕೋರ್ಟ್ನಲ್ಲಿ ನೋಂದಣಿ ಆದಂಥದ್ದು ನೋಂದಣಿ ರದ್ದುಪಡಿಸಬೇಕು. ದೇಶದ್ರೋಹಿ ಅಂತಕ್ಕಂಥದ್ದು ಕೂಡ ಇವತ್ತು ಅನೌನ್ಸ್ಮೆಂಟ್ ಮಾಡಬೇಕು ಆ ವ್ಯಕ್ತಿಗಳನ್ನು. ಅದಕ್ಕೆ ಇವತ್ತು ನಾವು ಕೂಡ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಗರ ಜಿಲ್ಲೆ ಆಗಿರ್ಬೋದು, ಗ್ರಾಮಾಂತರ ಜಿಲ್ಲೆ ಎಲ್ಲ ಮುಖಂಡರು ಕೂಡಿ ನಾಳೆ ಬೆಳಗ್ಗೆ 11 ಗಂಟೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಆ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರಪತಿಯವರಿಗೆ ಆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅದು ಒಂದು ನಾಳೆ ಒಂದು ಸ್ಟಾರ್ಟ್ ಮಾಡಿದ್ದೇವೆ. ಸಡನ್ನಾಗಿ ಆ ವ್ಯಕ್ತಿಯನ್ನು ಬಂಧಿಸಬೇಕು. ಇಲ್ಲಿವರೆಗೆ ಆ ವ್ಯಕ್ತಿ ಬಂಧಿಸಿಲ್ಲ. ಅದಕ್ಕೆ ಕಾನೂನು ಸುವ್ಯವಸ್ಥೆ ಇರ್ತಕ್ಕಂಥದ್ದು ಇವತ್ತು ನಾವು ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಆ ಘಟನೆಯನ್ನು ಕೇಳಿ ಆ ನ್ಯಾಯಾಧೀಶರನ್ನು ಮಾತಾಡಿಸಿ ಅವ್ರು ಧೈರ್ಯ ಹೇಳ್ತಕ್ಕಂಥ ಆ ಘಟನೆ ಖಂಡಿಸಿದ್ದಾರೆ. ಇವತ್ತು ನಾವು ಭಾಳ ಅವ್ರಿಗೆ ಸ್ವಾಗತ ಮಾಡ್ತೀವಿ. ಇವತ್ತು ಇಂಥ ಘಟನೆ ನಡಿಬೇಕಾಗಿತ್ತು. ಆ ವ್ಯಕ್ತಿಯನ್ನು